ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಹರಿ ಓಂ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮದ್ಯಮೀಶಂ ವಂದೇ ಭವಘ್ನಂ ಅಮರಾಸುರಸಿದ್ಧವಂದ್ಯಂ ನಾರಾಯಣಾಯ ಪರಿಪೂರ್ಣಗುಣರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಸರ್ವಮಂಗಲಮಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಧರ್ಮ ವಿಜ್ಞಾನ ವೈರಾಗ್ಯ ಪರಮೈಶ್ವರ್ಯಶಾಲಿನಃ ಆನಂದತೀರ್ಥ ಭಗವತ್ಪದಾನ್ ವಂದೇ ನಿರಂತರಂ. ನಮೋಸ್ತು ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮ ಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ. ಆನಂದತೀರ್ಥೋಪದಿಷ್ಟೋ ನಿಧಿರ್ನಾರಾಯಣಾಹ್ವಯಃ ಪ್ರದರ್ಶಿತೋ ಯೇನ ಸಮ್ಯಕ್ ಜಯತೀರ್ಥಂ ತಮಾಶ್ರಯೇ. ನೌಮಿನ್ಯಾಯ ಸುಧಾಧಿಕೃಜ್ಯ ಮುನೀನ್ ಶ್ರೀಪಾದರಾಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘುತ್ತಮ ಗುರುನ್ ವೈದಗ್ಧ್ಯಪರಾಂ ನಿಧೀನ್ ಶ್ರೀ ಸತ್ಯವ್ರತ ರಾಘವೇಂದ್ರ ಮುನಿಪಾನ್ ಸದ್ಬೋಧ ಸಧ್ಯಾನಪಾನ್. ತವ ಸಂಕೀರ್ತನಂ ವೇದ ಶಾಸ್ತ್ರಾರ್ಥ ಸಿದ್ಧಯೇ ವಿದ್ಯಾಪೀಠ ವಿಧಾತಾರಂ ವಿದ್ಯಾವಾರಿಧಿ ಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮ ಸದ್ಗುರುಂ ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಶ್ರೀ ಗುರುಭ್ಯೋ ನಮೋ ನಮಃ. ಹರಿ ಓಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಂ ಉದೀರಯೇತ್. ಮಹತ್ವಾದ್ ಭಾರವತ್ವಾಚ್ಚ ಮಹಾಭಾರತ ಮುಚ್ಯತೆ ನಿರುಕ್ತಮಸ್ಯ ಯೋ ವೇದ ಸರ್ವಪಾಪೈಃ ಪ್ರಮುಚ್ಯತೆ. ಕೃಷ್ಣದ್ವೈಪಾಯನಂ ವ್ಯಾಸಂ ವಿದ್ಧಿ ನಾರಾಯಣಂ ಪ್ರಭುಂ ಕೋಹ್ಯನ್ಯಃ ಪುಂಡರೀಕಾಕ್ಷಾನ್ ಮಹಾಭಾರತಕೃತ್ ಭವೇತ್. ವೇದೇ ರಾಮಾಯಣೇ ಚೈವ ಪುರಾಣೇ ಭಾರತೆ ತಥಾ ಆದಾವಂತೆ ಚ ಮಧ್ಯೆ ಚ ವಿಷ್ಣುಃ ಸರ್ವತ್ರ ಗೀಯತೆ. ನಮೋ ಭಗವತೆ ತಸ್ಮೈ ವ್ಯಾಸಾಯ ಅಮಿತ ತೇಜಸೆ ಯಸ್ಯ ಪ್ರಸಾದಾದ್ ವಕ್ಷ್ಯಾಮಿ ನಾರಾಯಣ ಕಥಾಮಿಮಾಂ. ಸ್ವಸ್ತ್ಯಸ್ತು ಅಶೇಷ ಸನ್ಮಂಗಲಾನಿ ಭವಂತು. ಶ್ರೀಮನ್ ಮಹಾಭಾರತದ 13ನೇ ದಿನದ ಯುದ್ಧದಲ್ಲಿ ಧರ್ಮರಾಜ ಅಭಿಮನ್ಯುವಿಗೆ ವರಬೇಡಿದ, ಆದೇಶವನ್ನು ಮಾಡಿದ. ನೀನು ಪದ್ಮವ್ಯೂಹವನ್ನು ಭೇದನೆ ಮಾಡಬೇಕು. ಆ ಪದ್ಮವ್ಯೂಹ ಎಂಥದ್ದು ಅಂದರೆ ಪದ್ಮವ್ಯೂಹಂ ಪರೈರಭೇದ್ಯಂ ವರಾದ್ವಿಷ್ಣೋ ತಸ್ಯ ಮಂತ್ರಂ ಹಿ ಜಪ್ತ. ಏನು ಪದ್ಮವ್ಯೂಹ ದೇವರ ವರದಿಂದ ವಿಷ್ಣು ಮಂತ್ರವನ್ನು ಜಪ ಮಾಡಿ, ವಿಷ್ಣು ಧಾರಣೆ ಮಾಡಿದ್ದು ಪದ್ಮ, ಆ ಪದ್ಮದಿಂದ ಅಭಿಮನ್ಯಮಾನವಾಗಿರುವಂತಹದ್ದಿರಬಹುದು. ಆ ವಿಷ್ಣು ಮಂತ್ರವನ್ನು ಜಪ ಮಾಡಿ ಆ ಪದ್ಮವ್ಯೂಹವನ್ನು ನಿರ್ಮಾಣವನ್ನು ಮಾಡಿದ್ದಾರೆ. ಅರ್ಜುನ ಸಂಶಪ್ತಕರ ಜೊತೆಗೆ ಯುದ್ಧವಾಡುವುದಕ್ಕಾಗಿ ಹೊರಟ. ಇಷ್ಟಾಗಿ ಧರ್ಮರಾಜ ಪದ್ಮವ್ಯೂಹದ ಭೇದನೆಯನ್ನು ಮಾಡಲಿಕ್ಕೆ ಬೇಕಾದ ಮಂತ್ರದ ಸಿದ್ಧಿ ಧರ್ಮರಾಜನಿಗಾಗಲಿ, ಭೀಮಸೇನ ದೇವರಿಗಾಗಲಿ, ನಕುಲ ಸಹದೇವರಿಗಾಗಲಿ ಇರಲಿಲ್ಲೇನು ಅಂತ ಕೇಳಿದಾಗ ಶ್ರೀಮದ್ ಆಚಾರ್ಯರು ಪ್ರತಿಮವಾದ ನಿರ್ಣಯವನ್ನು ಕೊಡ್ತಾರೆ. ಪಾರ್ಥವ್ಯೂಹಂ ತಂತು ಪ್ರಾಪ್ಯ ನಾಶಕನ್ ಭೆತ್ತು ಮುದ್ಯತಾಹ. ಅಭಿಮನ್ಯು ಪ್ರವೇಶ ಮಾಡಿದ. ಹೇಗೆ ಪ್ರವೇಶ ಮಾಡಿದ ಮುಂದೆಲ್ಲ ನಾವು ಕೇಳೋಣ ಮಹಾಭಾರತದಲ್ಲಿ. ಶ್ರೀಮದ್ ಆಚಾರ್ಯ ನಿರ್ಣಯವನ್ನು ತಿಳಿದುಕೊಂಡು ಬಿಡೋಣ. ವ್ಯೂಹವನ್ನು ಪಾಂಡವರು ಬಂದರು ವ್ಯೂಹಕ್ಕೆ. ನಾಶಕನ್ ಆ ವ್ಯೂಹವನ್ನು ಭೇದಿಸುವುದಕ್ಕೆ ಶಕ್ತರಾಗಲಿಲ್ಲ, ಅಶಕ್ತರಾಗಿ ಬಿಟ್ಟರು. ಯಾಕೆ? ಇದಕ್ಕೆ ಒಂದು ಕಾರಣ, ವಿಷ್ಣುವಿನ ವರವಿದೆ.
ವಿಷ್ಣು ಮಂತ್ರದಿಂದ ಸಿದ್ಧವಾಗಿದೆ. ಆದ್ದರಿಂದಾಗಿ ಆ ವಿಷ್ಣುವಿನ ವರವನ್ನು ಮೀರುವ ಸಾಮರ್ಥ್ಯ ಭೀಮನಿಗಾಗಲಿ ಧರ್ಮರಾಜಾದಿಗಾಗಲಿ ಇಲ್ಲವೇ ಇಲ್ಲ. ಆ ವಿಷ್ಣುವಿನ ಅನುಗ್ರಹದಿಂದ ಈ ಮಂತ್ರದ ಭೇದನೆಯನ್ನು ಮಾಡುವ ಮಂತ್ರವನ್ನು ಪಡೆದುಕೊಂಡಿದ್ದರೆ ಅವಶ್ಯವಾಗಿ ಭೇದಿಸಬಹುದು. ಇವರು ಪಡೆದುಕೊಂಡಿದ್ದಿಲ್ಲೇನು? ಇವರಲ್ಲಿ ಚೂಟ್ ಆಯ್ತೇನು? ಆ ಮಂತ್ರವನ್ನು ಭೇದಿಸುವ ಮಂತ್ರವನ್ನು ಪಡೆಯೋದರಲ್ಲಿ ವಿಫಲರಾಗಿದ್ರೇನು ಅಂತ ಕೇಳಿದರೆ ಶ್ರೀಮದ್ ಆಚಾರ್ಯ ಹೇಳ್ತಾರೆ, ಜಾನೋಶ್ಚ ಪ್ರತಿಭಾ ಯೋಗಾತ್. ಈ ಭೇದಿಸಲು ಬೇಕಾದ ಮಂತ್ರವೇನಿದೆ ಆ ಮಂತ್ರವನ್ನು ಭೀಮ, ಧರ್ಮರಾಜ, ನಕುಲ, ಸಹದೇವರು ತಿಳಿದುಕೊಂಡಿದ್ದರು ತಮ್ಮ ಪ್ರತಿಭಾ ಸಾಮರ್ಥ್ಯದಿಂದ. ಆ ಮಂತ್ರವನ್ನು ಉಚ್ಚಾರಣವನ್ನು ಮಾಡಿ ತಮ್ಮ ಬಲವನ್ನು ಪ್ರಯೋಗಿಸಿಬಿಟ್ರೆ ಸಾಕು. ಅಂದರೆ ಮಂತ್ರವನ್ನು ಉಚ್ಚಾರಣೆ ಮಾಡೋದರಿಂದಲೇ ಭೇದಿಸಿ ಬಿಡ್ತಿದ್ರು. ಒಳಗೆ ಹೋದ ಮೇಲೆ ತಮ್ಮ ಬಲವನ್ನು ಪ್ರದರ್ಶನವನ್ನು ಮಾಡಿದ್ರೆ ಆಯಿತು. ಎಲ್ಲರನ್ನು ಚೆಲ್ಲಪಿಲ್ಲಿ ಛಿದ್ರ ಮಾಡಿ ಹಾಕ್ತಿದ್ರು. ಆದರೆ ಕಾಮ್ಯಂ ನೈವ ಜಪನ್ಮನುಂ, ಈ ಮಂತ್ರ ಇದು ಕಾಮ್ಯ ಮಂತ್ರ. ಆದ್ದರಿಂದಾಗಿ ಭೀಮಸೇನ ದೇವರು ಅದನ್ನು ಜಪ ಮಾಡಲಿಲ್ಲ, ಧರ್ಮರಾಜಾದಿಗಳು ಮಾಡಲಿಲ್ಲ. ಭೀಮೋ ಯುಧಿಷ್ಠಿರ ತತ್ರ ತಜ್ಞಂ ಸೌಭದ್ರಮಬ್ರವೀತ್. ಈ ಭೇದನೆಯನ್ನು ಮಾಡಲು ಬೇಕಾದ ಉಪದಿಷ್ಟವಾದ ಮಂತ್ರವನ್ನು ಪಡೆದವನು ಅರ್ಜುನನ ಮಗನಾದ ಅಭಿಮನ್ಯು ಆಗಿದ್ದ. ತತ್ಜ್ಞಂ, ಆ ಪದ್ಮವ್ಯೂಹವನ್ನು ಹೇಗೆ ಭೇದಿಸಬೇಕು ಎನ್ನುವುದು ತಿಳಿದವನಾಗಿದ್ದ. ಆದ್ದರಿಂದಾಗಿ ಅವನಿಗೆ ಹೇಳಿದರು, ಭಿಂದಿ ವ್ಯೂಹಮಿಯಾಂತಾದ ವಯಂ ತ್ವಮಂ ಅನುಯಾಮಹೇ, ನಾನು ನಿಮ್ಮನ್ನು ಅನುಸರಿಸಿಕೊಂಡು ಬರುತ್ತೇವೆ ಎಂಬುದಾಗಿ. ಅಂದರೆ ಶ್ರೀಮದಾಚಾರ್ಯ ಎಷ್ಟು ಸಣ್ಣ ವಿಷಯವನ್ನು ಕೂಡ ಎಷ್ಟು ಸ್ಪಷ್ಟವಾಗಿ ತಿಳಿಸಿಕೊಡ್ತಾರೆ. ಅಂದರೆ ಭೀಮಸೇನ ದೇವರಾಗಲಿ ಧರ್ಮರಾಜನಾಗಲಿ ಅಥವಾ ಉಳಿದವರಾಗಲಿ ಯಾಕೆ ಪಠಿಸಲಿಲ್ಲ? ತಮ್ಮ ಪ್ರತಿಭಾ ಸಾಮರ್ಥ್ಯದಿಂದ ಅದನ್ನು ಬಲ್ಲವರಾಗಿದ್ದರು. ತಮ್ಮ ಪ್ರತಿಭಾ ಸಾಮರ್ಥ್ಯ, ಇದರ ಬಗ್ಗೆ ಬಹಳ ವಿವರಣೆಯನ್ನು ನಾವು ಕೊಡಬಹುದು. ಪ್ರತಿಭಾ ಸಾಮರ್ಥ್ಯ ಅಂತಂದ್ರೆ ಗುರುಪದೇಶವಾಗದೇ ಇದ್ದರೂ, ದ್ರೋಣಾಚಾರ್ಯರು ಉಪದೇಶವನ್ನು ಮಾಡದೇ ಇದ್ದರೂ, ಗುರುಪದೇಶ ಅಂತಂದ್ರೆ ಮೂಲ ರೂಪದಲ್ಲಿ ಗುರುಗಳ ಉಪದೇಶ ಅಂತಲ್ಲ, ಇಲ್ಲಿ ದ್ರೋಣಾಚಾರ್ಯರು ಉಪದೇಶವನ್ನು ಮಾಡದೇ ಇದ್ದರೂ ಪ್ರತಿಭಾ ಸಾಮರ್ಥ್ಯದಿಂದ ತಮ್ಮ ಅಪ್ರತಿಮವಾದ ಪ್ರತಿಭೆಯಿಂದ ಬಲ್ಲವರಾಗಿದ್ದರು. ಆದರೂ ಇದು ಕಾಮ್ಯ ಮಂತ್ರ ಎಂಬುದಾಗಿ ಅದನ್ನು ಮಂತ್ರವನ್ನು ಪಠಣವನ್ನು ಮಾಡಿ ಭೇದಿಸುವುದಕ್ಕೆ ಧರ್ಮರಾಜ ಭೀಮಸೇನ ದೇವರು ಮುಂದೆ ಹೆಜ್ಜೆ ಇಡಲಿಲ್ಲ. ಸ್ಪಷ್ಟವಾಗದೆ ನಮಗೆ ತಿಳಿಯುತ್ತೆ. ಹಾಗಾಗಿ ಅಭಿಮನ್ಯುವಿಗೆ ಹೇಳಿದರು. ಅಭಿಮನ್ಯು ರಥವನ್ನು ಏರಿದ, ಅನುಗ್ರಹವನ್ನು ಪಡೆದ, ಆಶೀರ್ವಾದವನ್ನು ಪಡೆದ, ಅನೇಕ ಬ್ರಾಹ್ಮಣರಿಗೆ ಭೋಜನಕ್ಕೆ ಹಾಕಿ ಸಮೃದ್ಧವಾದ ದಾನ ಧರ್ಮಗಳನ್ನು ಮಾಡಿ ರಥವನ್ನು ಏರ್ತಾನೆ. ರಥವನ್ನು ಏರಿದಾಗ ಸೌಭದ್ರಸ್ತದ್ವಚ ಶ್ರುತ್ವಾ ಧರ್ಮರಾಜಸ್ಯ ಧೀಮತಃ ಅಚೋದಯತ ಯಂತಾರಂ ದ್ರೋಣಾನೀಕಾಯ ಭಾರತ. ಆಗ ಸಾರಥಿಗೆ, ಸಾರಥಿ ನಡಿ, ಹೊರಡ ರಥವನ್ನು, ಪದ್ಮವ್ಯೂಹವನ್ನೇ ಕುರಿತು ನೇರವಾಗಿ ದ್ವಾರಕ್ಕೆ ಹೊಡಿ ರಥವನ್ನು ಅಂತ ಹೇಳಿ. ಆಗ ಸಾರಥಿ ಹೇಳ್ತಾನೆ, ಅತಿಭಾರೋ ಅಯಮಾಯುಷ್ಮನ್ ಆಹಿತಸ್ತ್ವಯಿ ಪಾಂಡವೈಹಿ. ಹೇ ಆಯುಷ್ಮನ್, ದೀರ್ಘಾಯುಷ್ಮಂತನಾಗಿರ್ತಕ್ಕಂಥ ಅಭಿಮನ್ಯು, ನಿನ್ನ ಮೇಲೆ ಈ ಪಾಂಡವರು ಬಹಳ ದೊಡ್ಡದಾದ ಭಾರವನ್ನು ಹಾಕಿದ್ದಾರೆ. ಒಂದು ಕ್ಷಣ ನಿನ್ನ ಬುದ್ಧಿಯನ್ನು ಸ್ಥಿರವಾಗಿ ಇಟ್ಟುಕೊಂಡು ಬಹಳ ಎಮೋಷ್ನಲ್ಲಿಗೆ ಬರದೇನೆ ವಿಚಾರವನ್ನು ಮಾಡ್ತೀರಾ ಅಂತ ಸಾರಥಿ ಅಭಿಮನ್ಯುವಿಗೆ ಕೇಳ್ತಾನೆ. ಯಾಕೆ? ಆಚಾರ್ಯೋ ಹಿ ಕೃತಿ ದ್ರೋಣ, ಆಚಾರ್ಯ ದ್ರೋಣ ಪರಮಾ ಪ್ರಚಂಡನಾಗಿದ್ದಾರೆ, ಎಲ್ಲ ಅಸ್ತ್ರಗಳನ್ನು ತಿಳಿದುಕೊಂಡವರಾಗಿದ್ದಾರೆ. ಕೃತಶ್ರಮ, ಭಾರಿ ವ್ಯಾಪಾರವನ್ನು ಮಾಡ್ತಾ ಇದ್ದಾನೆ, ಭಾರಿ ಶ್ರಮ ಪಡ್ತಾ ಇದ್ದಾರೆ. ತಂತು ಬಾಲಃ, ನೀನು ಸಣ್ಣ ಹುಡುಗ. ಸಂಗ್ರಾಮಾಣ ಅಕೋವಿದ, ಹೇಗೆ ಈ ಬಲಿಷ್ಠರ ಸಂಗ್ರಾಮವಾಗತ್ತೆ ಎನ್ನುವುದನ್ನು ಸ್ಪಷ್ಟವಾಗಿ ತಿಳಿದವ ನೀನಲ್ಲ, ಇನ್ನು ಹುಡುಗನಾಗಿದ್ದೀಯ ಅಂತ ಸಾರಥಿ ತನ್ನ ತಿಳುವಳಿಕೆ ಏನಿದೆ ರಾಜನಿಗೆ ಹಿತ ಹೇಳಬೇಕಾಗಿತ್ತು ಹೇಳಿದ. ಅಭಿಮನ್ಯು ಪ್ರಹಸನ್, ಅಭಿಮನ್ಯು ನಗತ ಹೇಳ್ತಾನೆ, ನಡಿಯೋ ನಡಿ, ಭಾಳ ವಿಚಾರವನ್ನು ಮಾಡಬೇಡ. ಏನು ಅಪಿ ವಿಶ್ವಜಿತಂ ವಿಷ್ಣುಂ, ಜಗತ್ತನ್ನು ಗೆದ್ದ ವಿಷ್ಣುವಾದ ಶ್ರೀಕೃಷ್ಣ, ವಿಷ್ಣುವಿನ ಅವತಾರನಾದ ಕೃಷ್ಣನನ್ನು ಸೋದರ ಮಾವನನ್ನಾಗಿ ಪಡೆದುಕೊಂಡು, ಅರ್ಜುನನನ್ನು ನಾನು ತಂದೆಯಾಗಿ ಪಡೆದುಕೊಂಡು ನಾನು ಹೆದರಿ ಕುಳಿತುಕೊಳ್ಳಿ ಸಾಧ್ಯವೇನೋ? ನಡಿ ಆಚೆ.
ಹೇಗೆ ರುದ್ರದೇವರು ದೈತ್ಯರ ಜೊತೆಗೆ ಯುದ್ಧ ಮಾಡಿದ್ದಾರೆ, ಇಂದ್ರ ಹೇಗೆ ಯುದ್ಧ ಮಾಡಿದ್ದಾನೆ, ಇವತ್ತು ನಾನು ಹಾಗೆ ಯುದ್ಧ ಮಾಡ್ತೇನೆ, ನಡಿ ನೀನು ರಥವನ್ನು ಓಡಿಸು ಅಂತ ಹೇಳಿದಾಗ ಮತ್ತೂ ಹೇಳ್ತಾನೆ, ವೀರತೆ ತೇನ ಮಾ ಯುದ್ಧಂ ಇತಿ ಸೌಭದ್ರಂ ಅಬ್ರವೀತ್. ಮತ್ತೊಮ್ಮೆ ಹೇಳ್ತಾನೆ, ಮುಗುದೊಮ್ಮೆ ಹೇಳ್ತಾನೆ, ನಡಿ ನೀನು, ಎಲ್ಲೂ ಹಿಂದೆ ಮುಂದೆ ವಿಚಾರವನ್ನು ಮಾಡಬೇಡ, ರಥ ನಿಲ್ಲಿಸಬೇಡ, ಓಡ್ತಾ ಇರಬೇಕು ರಥ ಅಂತ ಹೇಳಿದಾಗ ಹೊರಟಿದ್ದಾರೆ. ಸಕರ್ಣಿಕಾರ ಪ್ರವರೋಚ್ಛ್ರಿತ ಧ್ವಜ, ಕಮಲದ ಕರ್ಣಿಕ ಮಧ್ಯಭಾಗವೇನಿದೆ ಅದರ ಧ್ವಜ, ಅದರ ಚಿಹ್ನೆಯುಳ್ಳ ಧ್ವಜ, ದೊಡ್ಡದಾದ ಧ್ವಜವನ್ನು ಧಾರಣವನ್ನು ಮಾಡಿದ್ದಾನೆ. ಅವನ ಧ್ವಜನೇ ಅದು. ಅಭಿಮನ್ಯು ಹೊರಟಿದ್ದಾನೆ. ಅಭಿಮನ್ಯುವಿನ ಹಿಂದ ಪಾಂಡವರು ತಮನ್ಮಯ್ಯೂ ಹೊರಟಿದ್ದಾರೆ. ದ್ರೋಣಸ್ಯ ಮಿಷತೋ ವ್ಯೂಹಂ ಭಿತ್ವಾ ವ್ಯಚರದಾರ್ಜುನಿ. ಮಂತ್ರ ಜಪ ಮಾಡಿದ, ಅನುಗ್ರಹವನ್ನು ಪಡೆದ, ಶಂಖವನ್ನು ನಾದವನ್ನು ಮಾಡ್ತಾ ಓಡ್ತಾ ಇದ್ದಾನೆ. ದ್ರೋಣಸ್ಯ ಮಿಷತಃ, ಭಯಂಕರವಾಗಿ ಯುದ್ಧವಾಡ್ತಾ ಹೋಗ್ತಾ ಇದ್ದ. ದ್ರೋಣಾಚಾರ್ಯರು ಕಣ್ಣು ತೆಗೆದು ನೋಡ್ತಾ ಇರುವಾಗಲೇನೆ ಆ ಪದ್ಮವ್ಯೂಹದ ದ್ವಾರವನ್ನು ಭೇದಿಸಿ ಒಳಗೆ ಪ್ರವೇಶವನ್ನೇ ಮಾಡಿಬಿಟ್ಟ. ಭಿತ್ವಾರ್ಜುನಿ ಸಂಭ್ರಾಂತಃ ವಿವೇಶ ಅಚಿಂತ್ಯ ವಿಕ್ರಮ, ಅಚಿಂತ್ಯವಾದ ಪರಾಕ್ರಮವುಳ್ಳ ಅಭಿಮನ್ಯು ಒಳಗೆ ಪ್ರವೇಶವನ್ನು ಮಾಡಿದ. ತಂ ಪ್ರವಿಷ್ಟಂ ವಿನಿಘ್ನಂ ತಂ ಶತ್ರು ಸಂಘಾನ್ ಮಹಾಬಲಂ. ಕೈಗೆ ಯಾರು ಸಿಗ್ತಾ ಇದ್ದಾರೆ ಅವರನ್ನು ಚಂಡಾಡ್ತಾ ಇದ್ದಾರೆ. ಅಲ್ಲಿ ಎದುರಿಗೆ ಸಿಕ್ಕ ಅನೇಕ ರಾಜರುಗಳ ಪರಿಸ್ಥಿತಿ ಏನಾಯ್ತು ಅಂತಂದ್ರೆ, ನಿವರ್ತ ಚರ್ಮ ಕವಚಾನ್, ಕವಚವಿಲ್ಲ, ಚರ್ಮವಿಲ್ಲ, ಶಕರ್ಮೂತ್ರ ಸೃಗಪ್ಲುವಾನ್, ಶಕರ್ಮೂತ್ರವನ್ನು ವಿಸರ್ಜನೆಯನ್ನು ಮಾಡ್ತಾ ಇದ್ದಾರೆ. ನಿಪಾತಯನ್, ರಾಜರ ಅವಸ್ಥೆಯಾಗಿರಬೇಕು. ಯಾವ ಮಟ್ಟಕ್ಕೆ ಅಭಿಮನ್ಯು ಯುದ್ಧ ಮಾಡ್ತಾ ಇರಬಹುದು ವಿಚಾರವನ್ನು ಮಾಡಬೇಕು. ತಥಾ ನಿರ್ಮಥಿತಂ ತೇನ ಚದುರಂಗ ಬಲಂ ಮಹತ. ಹೇಳ್ತಾರೆ, ಏಕೋ ವಿಷ್ಣುರಿವಾಚಿಂತ್ಯಂ ಕೃತ್ವ ಕರ್ಮ ಸುದುಷ್ಕರಂ. ತಾನೊಬ್ಬನೇ ಕೃಷ್ಣ ಹೇಗೆ ಯುದ್ಧ ಮಾಡಬೇಕಲ್ಲ ಹಾಗೆ ಅಭಿಮನ್ಯು ಪ್ರಚಂಡ ರೀತಿಯಿಂದ ಯುದ್ಧ ಮಾಡ್ತಾ ಇದ್ದಾನೆ. ಇಷ್ಟು ಸಾಮರ್ಥ್ಯ ಅಭಿಮನ್ಯು ಹೇಗೆ ಬಂತು? ಅಭಿಮನ್ಯು ಹುಟ್ಟುವಾಗಲೇ ಶ್ರೀಮದ್ ಆಚಾರ್ಯ ನಿರ್ಣಯವನ್ನು ಕೊಡ್ತಾರೆ. ಕೃಷ್ಣನ ವಿಶೇಷವಾದ ಆವೇಶವಿದೆ, ಚಂದ್ರ ಬುಧರಿದ್ದಾರೆ, ಜೊತೆಗೆ ಸ್ವಯಂ ಎಲ್ಲ ಪಾಂಡವರ ಆವೇಶವಿದೆ. ಹಾಗಾಗಿ ಬಲಾಢ್ಯ ಪರಾಕ್ರಮಿಯಾಗಿದ್ದ. ತ್ವದೀಯಾಸ್ತವ ಪುತ್ರಾಶ್ಚ ವೀಕ್ಷಮಾಣ ದಿಶೋ ದಶ. ನಿನ್ನ ಸೈನ್ಯ, ನಿನ್ನ ಮಕ್ಕಳು ದಿಕ್ಕು ತಪ್ಪಿದಾಗಿ 10 ದಿಕ್ಕು ನೋಡ್ತಾ ಇದ್ದಾರೆ. ಏನಾಗ್ತಾ ಇದೆ ಗೊತ್ತಾಗ್ತಾ ಇಲ್ಲ. ಸಂಶುಷ್ಕಾಶ್ಚಾಸನ್ ಚಲನ್ನೇತ್ರಾಹ. ಬಾಯಿ ಒಣಗಿ ಹೋಗಿದೆ, ಕಣ್ಣು ತಿರುಗುತ್ತಾ ಇದೆ, ಮೈ ಬೆವರ್ತಾ ಇದೆ. ಪಲಾಯನ ಕೃತೋತ್ಸಾಹ, ರಣರಂಗವನ್ನು ಬಿಟ್ಟು ಓಡಿ ಹೋಗ್ತಾ ಇದ್ದಾರೆ. ನಿರುತ್ಸಾಹ, ಯುದ್ಧದೊಳಗೆ ಈ ಅಭಿಮನ್ಯುವನ್ನು ಗೆಲ್ಲುವ ವಿಷಯದೊಳಗೆ ಉತ್ಸಾಹ ಕಳೆದುಕೊಂಡು ಹೋಗಿದ್ದಾರೆ. ಅಲ್ಲಿ ಜನರ ಮಾತು ಏನಿತ್ತು ಗೊತ್ತಾ? ಧೃತರಾಷ್ಟ್ರ ಹತಾನ್ ಪುತ್ರಾನ್ ಪಿತೃನ್ ಭ್ರಾತೃನ್ ಬಂಧೂನ್ ಸಂಬಂಧಿನಸ್ತದ ಪ್ರಾತಿಷ್ಠಂದ ಸಮುತ್ಸೃಜ್ಯ. ಕೆಲವರ ಮಕ್ಕಳು ಸತ್ರು, ಕೆಲವರು ತಂದೆಗಂದ್ರು ಸತ್ರು, ಕೆಲವರು ಅಣ್ಣ ತಮ್ಮಂದಿರು ಸತ್ರು, ಕೆಲವರು ಬಂಧುಗಳು ಸತ್ತು ಹೋದರು. ಕುದುರೆ ಆನೆಗಳಂತರೂ ಲೆಕ್ಕವಿಲ್ಲ. ಆ ಮಟ್ಟಕ್ಕೆ ಒಬ್ಬೊಬ್ಬರು ಛಲ್ಲಪಿಲ್ಲಿಯಾಗಿ ಸತ್ತು ಮಡಿದು ಬಿಡ್ತಾ ಇದ್ದಾರೆ. ಇದು ಅಭಿಮನ್ಯುವಿನ ಪ್ರಚಂಡವಾದ ಪರಾಕ್ರಮ. ತಂ ಪ್ರಭಗ್ನಾಂ ಚಮುಂ ದೃಷ್ಟ, ಅಂದ್ರೆ ಅಭಿಮನ್ಯು ಪ್ರವೇಶ ಮಾಡಿದ್ದಾನೆ. ಇನ್ನು ಅಷ್ಟರೊಳಗೇನೆ ಸೈನ್ಯವನ್ನು ಛಲ್ಲಪಿಲ್ಲಿಯಾಗಿದ್ದು ನೋಡಿ ದುರ್ಯೋಧನನಿಗೆ ಬಹಳ ಸಿಟ್ಟು ಬಂತು. ಇವರು ಯಾರೂ ಉಪಯೋಗವಿಲ್ಲ ಅಂತ ದುರ್ಯೋಧನ ಸ್ವಯಂ ತಾನೇ ಯುದ್ಧಕ್ಕೆ ಜಿಗಿದ. ಆ ದುರ್ಯೋಧನ ಯುದ್ಧಕ್ಕೆ ಹೋಗಿದ್ದನ್ನು ದೂರದಿಂದ ದ್ರೋಣಾಚಾರ್ಯ ತಾವು ಗಮನಿಸ್ತಾರೆ. ಗಮನಿಸಿ ಹೇಳ್ತಾರೆ, ದುರ್ಯೋಧನ ಹೋಗಿಬಿಟ್ಟೋ ಮಹಾರಾಯ, ಆ ದುರ್ಯೋಧನ ರಕ್ಷಣೆಯನ್ನು ಮಾಡೋದಕ್ಕಾಗಿ ನೀವೆಲ್ಲರೂ ಹೋಗಬೇಕು. ದೃಷ್ಟ್ವಾ ದ್ರೋಣೋ ಅಬ್ರವೀತ್ ಯೋಧಾನ್ ಪರೀಪ್ಸದ್ಧಂ ನರಾಧಿಪಂ. ರಾಜನ ರಕ್ಷಣೆಯನ್ನು ಮಾಡ್ರೋ ಮಹಾರಾಯ, ಹೋಗ್ರಿ. ಅಭಿಮನ್ಯು ಪ್ರಚಂಡ ರೀತಿಯಿಂದ ಯುದ್ಧ ಮಾಡ್ತಾ ಇದ್ದಾನೆ. ಮೊದಲನೇ ಹಂತಕ್ಕೇನೆ ದ್ರೋಣಾಚಾರ್ಯ ಒಂದು ಹಂತಕ್ಕೆ ಬ್ಯಾಕ್ಫುಟಿಗೆ ಹೋಗಿಬಿಡ್ತಾರೆ. ಆಗ ಸ್ವಯಂ ದ್ರೋಣಾಚಾರ್ಯರು ದುರ್ಯೋಧನ ರಕ್ಷಣೆಗೆ ಇಡ್ತಾರೆ. ದ್ರೋಣ, ದ್ರೌಣಿ, ಕೃಪ, ಕರ್ಣ, ಕೃತವರ್ಮ, ಶಕುನಿ, ಬೃಹದ್ಬಲ, ಮದ್ರರಾಜ, ಶಲ್ಯ, ಭೂರಿಶ್ರವ, ಶಲ, ಪೌರವ, ವೃಷಸೇನ ಮೊದಲು ಮಾಡಿಕೊಂಡು 15-20 ಜನ ರಾಜರುಗಳು ದುರ್ಯೋಧನನ ರಕ್ಷಣೆಗಾಗಿ ಹೋಗಿದ್ದಾರೆ. ಅಂದರೆ ಎಷ್ಟು ಹೆದರಿಕೆ ಹುಟ್ಟಿಸಿಬಿಟ್ಟಿದ್ದ, ಎಷ್ಟು ಬಲ ತೋರಿಸ್ತಾ ಇದ್ದಾನೆ
ಅಭಿಮನ್ಯು ಊಹೆ ಮಾಡಲಿಕ್ಕೆ ಸಾಧ್ಯವಿಲ್ಲದ ಸಮ್ಮೋಹಯಿತ್ವಾ ತಮತ ದುರ್ಯೋಧನ ಮಮೂಚಯನ್. ಈ 16-18 ಜನ ಅಭಿಮನ್ಯುವಿನ ಮೇಲೆ ಬಾಣ ಬಿಟ್ಟು ಅಭಿಮನ್ಯು ಯಾರ ಕಡೆಗೆ ಕಾನ್ಸಂಟ್ರೇಷನ್ ಮಾಡಬೇಕು ಅಂತನ್ನೋದು ಗೊಂದಲ ಹುಟ್ಟಿಸಿ ಈ ದುರ್ಯೋಧನನ್ನು ಬದುಕಿಸಿಕೊಂಡು ಹೋಗಿಬಿಡ್ತಾರೆ. ಇಲ್ಲದೇ ಇದ್ರೆ ದುರ್ಯೋಧನ ಅವತ್ತೇ ಸತ್ತು ಹೋಗ್ತಿದ್ದ ಅಭಿಮನ್ಯುವಿನ ಕೈಯೊಳಗೆ. ಹೇಳ್ತಾರೆ, ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡ್ರಿ. ಸೌಭದ್ರಂ ಶರವರ್ಷೇಣ ಮಹತಾ ಸಮವಾಕಿರನ್. ಅಭಿಮನ್ಯುವಿನ ಮೇಲೆ ಭಾರೀ ಮಳೆ ಗರಿಸ್ತಾರೆ, ಬಾಣಗಳ ಮಳೆ ಸುರಿಸಿ ಸಮ್ಮೋಹ ಇತ್ತು, ಅವನನ್ನು ಸ್ವಲ್ಪ ಭ್ರಮಿಸಿ ದುರ್ಯೋಧನ ಮಮೋಚೇತ. ಅಲ್ಲಿಂದ ದುರ್ಯೋಧನನ್ನು ಹೇಗೆ ಅಂತಂದರೆ ಅಸ್ಯಾಸದ್ ಗ್ರಾಸಮಿವಾಕ್ಷಿಪ್ತಂ ಮಮರ್ಷೇ ನಾರ್ಜುನಾತ್ಮಜ. ಬಾಯಿಯೊಳಗೆ ಸಿಕ್ಕ ತುತ್ತನ್ನು ಎಷ್ಟು ಸುಲಭ ರೀತಿಯಿಂದ ತೆಗೆದುಕೊಂಡು ಹೋಗಬೇಕಲ್ಲ, ಸೂಕ್ಷ್ಮವಾಗಿ ತೆಗೆದುಕೊಂಡು ಹೋಗಬೇಕಲ್ಲ, ಹಾಗೆ ತೆಗೆದುಕೊಂಡು ಹೋಗ್ತಾನೆ. ತಾನ್ ಶರೋಗೇಣ ಮಹತ ಸಾಶ್ವಸೂತಾನ್ ಮಹಾರಥಾನ್ ವಿಮುಖೀಕೃತ್ಯ ಸೌಭದ್ರ ಸಿಂಹನಾದ ಮಥಾನದತ. ಆಗ ಆ ಎಲ್ಲರನ್ನೂ ಅಭಿಮನ್ಯು ಸೋಲಿಸ್ತಾನೆ. ಏನು ಕುದುರೆ, ಸೂತ, ಸಾರಥಿ ಎಲ್ಲರನ್ನು ಸೋಲಿಸಿ ಜೋರಾಗಿ ಸಿಂಹನಾದವನ್ನು ಮಾಡ್ತಾನೆ. ಯಾಕೆ ಅಂತಂದರೆ ಈ ಸಿಂಹನಾದ ಅಲ್ಲಿ ದೂರದಲ್ಲಿರೋ ಪಾಂಡವರಿಗೆ ಗೊತ್ತಾಗಬೇಕು ಅಂತೇಳಿ. ತಸ್ಯ ನಾದಂ ತತಶ್ರುತ್ವ ಸಿಂಹಸೇವಾ ಮಿಮೇಷಿಣಃ ನಾಮರ್ಷಂತ. ಆ ಸಿಂಹನಾದವನ್ನು ಕೇಳಿ ದಿಕ್ಕಪಾಲಾಗಿ ಬಿಡ್ತಾರೆ ಸೈನಿಕರು. ಇಷ್ಟರ ಮಧ್ಯದೊಳಗೆ ಮತ್ತೆ ಸ್ವಲ್ಪ ಎಲ್ಲರೂ ಹೋಗಿ ಸುಧಾರಿಸಿಕೊಂಡು ಏನು ಅಶ್ಮಕೇಂದ್ರ ಅಂತ ಒಬ್ಬನು ಯುದ್ಧಕ್ಕೆ ಬರ್ತಾರೆ. ಆ ಯುದ್ಧಕ್ಕೆ ಬಂದರೆ 12 ಬಾಣಗಳನ್ನು ಬಿಟ್ಟು ಅವನನ್ನು ಸಂಹಾರವನ್ನು ಮಾಡ್ತಾರೆ. ತತಸ್ತಸ್ಮಿನ್ ನಿಹಾತೆ ಸೌಭದ್ರನ ಅಶ್ಮಕೇಶ್ವರಿ, ಅಶ್ಮಕ ದೇಶದ ರಾಜ ಅವನು. ಆಗ ಮತ್ತೊಮ್ಮೆ ಎಲ್ಲರೂ ಗುಂಪು ಸೇರಿ ಕರ್ಣ, ಕೃಪ, ದ್ರೋಣ, ದ್ರೌಣಿ, ಶಕುನಿ, ಶಲ, ಶಲ್ಯ, ಭೂರಿಶ್ರಭ, ಕ್ರಥ, ಸೋಮದತ್ತ, ವಿಂಶತಿ, ವೃಷಸೇನ, ವೃಷೇಣ, ಕುಂಡಭೇದಿ, ಪ್ರದರ್ಧನ, ವೃಂದಾರಕ, ಲಲಿತ, ಪ್ರಭಾಹು, ದೀರ್ಘಲೋಚನ, ದುರ್ಯೋಧನ, ಹೀಗೆ 20 ಜನ ಇವನ ಮೇಲೆ ಯುದ್ಧಕ್ಕೆ ಬರ್ತಾರೆ. ಶರಮಾದತ್ತ ಕರ್ಣಾಯ. ಆಗ ಕರ್ಣನ ಜೊತೆಗೆ ಯುದ್ಧವಾಡ್ತಾ ಇರುವಾಗ ಒಂದು ಬಾಣವನ್ನು ಬಿಟ್ಟರೆ ತಸ್ಯ ಭಿತ್ವಾ ತನು ತ್ರಾಣಂ ದೇಹಂ ನಿರ್ಬಿದ್ಯ ಚಾಶುಗ. ಕವಚವನ್ನು ಸೀಳಿ ಒಳಗೋಗಿ ಚುಚ್ಚತ್ತೆ. ಸತೇನ ಅತಿಪ್ರಹಾರೇಣ ವ್ಯಥಿತೋ ವಿಹ್ವಲನ್ನಿವ. ವಿಹ್ವಲನಾಗಿ ಬಿಡ್ತಾನೆ. ಏನು ಸಂಚಚಾಲ ರಣೇ ಕರ್ಣ ಕ್ಷಿತಿಕಂಪೆ ಯಥಾಚಲ. ಭೂಕಂಪವಾದರೆ ಹೇಗೆ ಮನುಷ್ಯ ಅಳುಗಾಡಿ ಹೋಗಬೇಕಲ್ಲ, ಹಾಗೆ ಕರ್ಣನನ್ನು ಅಳುಗಾಡಿಸಿ ಬಿಡ್ತಾನೆ ಅಭಿಮನ್ಯು. ಆಮೇಲೆ ಕುಂಡಭೇದಿ ಈ 19 ಜನರನ್ನು ಕರ್ಣ ಮೆತ್ತಗಾದ ಮೇಲೆ ಎಲ್ಲರನ್ನು ತಾನು ಸೋಲಿಸ್ತಾನೆ. ಶಲ್ಯೋ. ಆಗ ಶಲ್ಯ ಬರ್ತಾನೆ ಕೊನೆಗೆ ಯುದ್ಧ. ಘನಘೋರವಾಗಿ ಶಲ್ಯ ಯುದ್ಧ ಮಾಡ್ತಾ ಇದ್ದಾನೆ. ಶಲ್ಯ ಯುದ್ಧ ಮಾಡ್ತಾ ಇರುವಾಗ ತತಸ್ಸ ವಿದ್ಧೋ ಅಸ್ತ್ರವಿದ ಮರ್ಮಭಿದ್ ಜಿಹ್ಮಗೈ. ಭಾರೀ ಮನುಚಾದ ಬಾಣಗಳಿಂದ ಎಲ್ಲಿ ಬೇಕಲ್ಲಿ ಶಲ್ಯನಿಗೆ ಬಾಣವನ್ನು ಬಿಡ್ತಾನೆ ಅಭಿಮನ್ಯ. ಶಲ್ಯೋ ರಾಜನ್ ರಥೋಪಸ್ಥೆ ನಿಶಶಾದ. ಆ ರಥದ ಉಪಸ್ಥ ದೊಡ್ಡದಾಗಿರ್ತಕ್ಕಂಥ ಕಂಬ, ಆ ಕಂಬವನ್ನು ಹಿಡ್ಕೊಂಡು ಹೀಗೆ ನಿಂತು ಬಿಡ್ತಾನೆ ಶಲ್ಯ. ತಮ್ಮಿದೃಷ್ಟ ತಥಾ ಬಿದ್ಧಂ. ಆಗ ಶಲ್ಯ ಮೆತ್ತಗಾಗಿದ್ದು ನೋಡಿ ಆ ಶಲ್ಯನ ತಮ್ಮ ಯುದ್ಧಕ್ಕೆ ಬರ್ತಾನೆ. ಶಲ್ಯಾದ ಅವರಜ. ಅವನು ಯುದ್ಧಕ್ಕೆ ಭಾರಿ ಸಿಟ್ಟಿನ, ನಮ್ಮಣ್ಣಗೆ ಈ ಥರದ ಪರಿಸ್ಥಿತಿಯನ್ನು ತಂದು ಬಿಟ್ನಲ್ಲ ಇವನಂತೇಳಿ. ಈ ಶಲ್ಯ, ದ್ರೋಣ ಇವರೆಲ್ಲರೂ 500-600-700 ವರ್ಷದ ಹಿರಿಯರು. ಶಕ್ರತುಲ್ಯ ಪರಾಕ್ರಮಿ ಶಲ್ಯ, ಪ್ರಚಂಡವಾದ ಬಲಶಾಲಿ ಶಲ್ಯ. ಅಂತಹ ಶಲ್ಯ ಮೊದಲಾದವರನ್ನು ಕೂಡ ಚಂಡಾಡ್ತಾ ಇದ್ದಾನೆ ಅಭಿಮನ್ಯು. ಅಂತಂದರೆ ಅಭಿಮನ್ಯುವಿನ ಪರಾಕ್ರಮ ಎಂಥ ಅತ್ಯದ್ಭುತವಾದ, ಒಬ್ಬನೇ ಒಬ್ಬ ದೊಡ್ಡದಾದ ಪದ್ಮವ್ಯೂಹ, ಅಭೇದ್ಯವಾದ ಪದ್ಮವ್ಯೂಹ, ವಿಷ್ಣು ವರದಿಂದ ಅಭೇದ್ಯವಾದ ಪದ್ಮವ್ಯೂಹ. ಇದರೊಳಗೆ ಒಬ್ಬೊಬ್ಬರು ಮಹಾರಥಿಗಳು. ಅಂಥದ್ರೊಳಗೆ ಒಬ್ಬ ಅಭಿಮನ್ಯು ಎಲ್ಲರನ್ನು ಎದುರಿಸ್ತಾ ಇದ್ದಾನೆ. ಭಾರಿ ಬಾಣವನ್ನು ಬಿಡ್ತಾನೆ. ತಸ್ಯಾರ್ಜುನ ಶಿರೋಗ್ರೀವಂ. ತಿಷ್ಟ ಅವನ ಶಲ್ಯನ ತಮ್ಮ ಏನಿಲ್ಲೋ ಅಭಿಮನ್ಯುನ ಬಂದೆ ಅಂತೇಳಿ ಓಡಿ ಯುದ್ಧಕ್ಕೆ ಬಂದರೆ ಅವನಿಗೆ 10 ಬಾಣಗಳನ್ನು ಬಿಟ್ಟರೆ ಏನು ಮಾಡ್ತಾನೆ, ತಲೆಗೊಂದು, ಕುತ್ತಿಗೆಗೊಂದು, ಪಾಣಿಪಾದಗಳಿಗೆ ಒಂದು, ಕುದುರೆಗಳಿಗೊಂದು, ಏನಂತಾರೆ ಧನುಸ್ಸಿಗೊಂದು, ಛತ್ರಕ್ಕೊಂದು, ಧ್ವಜಕ್ಕೊಂದು, ಸಾರಥಿಗೊಂದು, ಏನಂತಾರೆ ರಥದ ತೂಣೀರಕ್ಕೆ ಒಂದು, ರಥದ ಏನಂತಾರೆ ಕಂಬವಿರುತ್ತಲ್ಲ ಆ ಕಂಬಕ್ಕೆ ಒಂದು,
ಚಕ್ರಗೋಪ್ತಾರು ಚಕ್ರಗಳನ್ನು ರಕ್ಷಣೆಯನ್ನು ಮಾಡುವವರಿಗೆ ಎರಡೆರಡು ಬಾಣಗಳು, ಹೀಗೆ ಸಟ ಲಘುವಸ್ತ ಅತ್ಯಂತ ವೇಗದೊಳಗೆ ಬಾಣಗಳನ್ನು ಬಿಟ್ಟು ಆ ಶಲ್ಯನ ತಮ್ಮನನ್ನು ಸಂಹಾರವನ್ನೇ ಮಾಡಿ ಹಾಕಿಬಿಡ್ತಾನೆ ಅಭಿಮನ್ಯು. ಮಹಾಭಾರತ ಹೇಳುತ್ತೆ, ಇಷ್ಟು ಘನಘೋರವಾಗಿ ಯುದ್ಧ ಮಾಡ್ತಾ ಇರುವಂಥ ಅಭಿಮನ್ಯುವಿನ ಯುದ್ಧ ಹೇಗಿತ್ತು ಅಂತಂದರೆ, ಅರ್ಜುನಿ ಸಮರೇ ಶೂರೋ ಮೃದು ಪೂರ್ವಂ ಅಯುಧ್ಯತ. ಈ ಯುದ್ಧ ಅತ್ಯಂತ ಮೃದುವಾದ ಯುದ್ಧವಾಗಿತ್ತಂತೆ. ಅಂದರೆ ಇನ್ನು ಮುಂದೆ ಮುಂದೆ ಹೋದ ಹಾಗೆ ಮೃದುವಾಗಿರುವಂಥದ್ದು ಬೆಳೀತಾ ಅತಿ ಕ್ರೂರವಾದ ಭೀಕರವಾದ ಯುದ್ಧದೊಳಗೆ ಇಳಿತಾನೆ. ಅಂದರೆ ನಮಗೆ ಈಗ ಮಹಾಭಾರತವನ್ನು ಕೇಳ್ತಾ ಇರುವಾಗಲೇನೆ ಇದು ಅತ್ಯಂತ ಭೀಕರ ಯುದ್ಧ ಅಂತ ನಮಗೆ ಅನಿಸ್ತು. ಇದುವೇ ಮೃದುವಾಗಿತ್ತು ಮಹಾಭಾರತದ ದೃಷ್ಟಿಯೊಳಗೆ. ಅಂದರೆ ಇನ್ನೂ ಭೀಕರವಾದ ಯುದ್ಧ ಹೇಗಿರಬಹುದು? ಯಾಕೆ ಇಷ್ಟು ಅಂತಂದ್ರೆ ಶ್ರೀಮದಾಚಾರ್ಯ ಮಹಾಭಾರತ ಹೇಳುತ್ತೆ, ವಾಸುದೇವಾದುಪಾಯತ್ತುಪಾತ್ತಂ ಯದಸ್ತ್ರಂ ಯಚ್ಚ ಧನಂಜಯಾತ್. ಶ್ರೀಕೃಷ್ಣನಿಂದ ಅಸ್ತ್ರವಿದ್ಯೆಯನ್ನು ಕಲಿತಿದ್ದಾನೆ, ಅರ್ಜುನನಿಂದ ಅಸ್ತ್ರವಿದ್ಯೆಯನ್ನು ಕಲಿತಿದ್ದಾನೆ. ಅದನ್ನೆಲ್ಲವನ್ನೂ ಕೂಡ ಕೃಷ್ಣಾಭ್ಯಾಮ್, ಇಬ್ಬರು ಕೃಷ್ಣರು, ಅವರಿಂದ ಕಲಿತ ವಿದ್ಯೆಯನ್ನು ಪ್ರಯೋಗವನ್ನು ಮಾಡ್ತಾ ಇದ್ದಾನೆ. ಮೃದುರ್ಭೂತ್ವ ಮಹಾರಾಜ ದಾರುಣ ಸಮಪದ್ಯತ. ಇಷ್ಟು ಮೃದುವಾಗಿ ಯುದ್ಧವಾಡ್ತಾ ಅತ್ಯಂತ ದಾರುಣವಾದ ಯುದ್ಧದೊಳಗೆ ಅವನು ಇಳಿತಾ ಇದ್ದಾನೆ. ಆಗ ಧೃತರಾಷ್ಟ್ರನಿಗೆ ಸಂಜೆ ಇಷ್ಟು ಹೇಳಿದಾಗ ಧೃತರಾಷ್ಟ್ರ ಅಂತಾನೆ, ಏನು ನಾನು ನನ್ನ ಮೊಮ್ಮಗ ಹೀಗಿದ್ದಾನಂತ ಖುಷಿ ಪಡ್ಲ, ಅರ್ಜುನನ ಮಗ ಅಭಿಮನ್ಯು ಇಂಥ ಪರಾಕ್ರಮಿಯಾಗಿದ್ದಾನೆ ಅಂತ ಖುಷಿ ಪಡ್ಲ, ನನ್ನ ಮಕ್ಕಳನ್ನು ಹೀಗೆ ಚೆಲ್ಲಪಿಲ್ಲಿ ಮಾಡಿ ಆಗಿದ್ದಾರೆ ಅಂತ ದುಃಖ ಪಡ್ಲ. ಟೆನ್ಷನ್ ಆಗ್ತಾ ಇದೆ, ಹೇಳು ಏನೇನಾಯ್ತು ಮುಂದೆ ವಿಸ್ತೃತವಾಗಿ ಹೇಳು ಅಂತ ಹೇಳಿದಾಗ, ಅಭಿಮನ್ಯು ಕೃತೋತ್ಸಾಹ ನರಿಂದಮಾನ್ ರಥಸ್ಥೋ ರಥಿನಸ್ತರವಾನ್ ಸ್ಥಾವಕಾನ್ ಅಭ್ಯವರ್ಷತ. ಮತ್ತೆ ದ್ರೋಣ, ಕರ್ಣ, ಕೃಪ, ಶಲ್ಯ, ದ್ರೋಣಿ, ಭೋಜ, ಬೃಹದ್ರಥ, ದುರ್ಯೋಧನ, ಸೋಮದತ್ತಿ, ಶಕುನಿ ಇವರೆಲ್ಲರೂ ಬರ್ತಾರೆ. ನಾನಾ ನೃಪಸುತಾನ್, ಅನೇಕ ಇಷ್ಟು ಜನರಲ್ಲದೇನೆ, ಮಹಾರಥಿಗಳಲ್ಲದೇನೆ ಅನೇಕ ನೃಪರು, ರಾಜರ ಮಕ್ಕಳುಗಳು, ನಾನಾ ವಿಧವಾದ ಸೈನ್ಯ ಎಲ್ಲದರಿಂದ ಸಹಿತವಾಗಿ ಬಂದರೆ ಒಬ್ಬ ಅಭಿಮನ್ಯು ಎಲ್ಲರನ್ನು ಪುನಃ ಸೋಲಿಸ್ತಾನೆ. ಈ ದ್ರೋಣಾದಿಗಳನ್ನು ಸೋಲಿಸ್ತಾ ಇರೋದು ಇದು 3ನೇ ಬಾರಿ. ಅದರೊಳಗೆ ದ್ರೋಣನೂ ಇದ್ದಾನೆ, ಕರ್ಣನೂ ಇದ್ದಾನೆ, ಕೃಪಾ, ಶಲ್ಯ, ಅಶ್ವತ್ಥಾಮ ಮೊದಲಾದವರು ಎಲ್ಲರೂ ಸೇರಿಕೊಂಡಿದ್ದಾರೆ. ಗುಂಪಾಗಿ ಯುದ್ಧಕ್ಕೆ ಬರ್ತಾರೆ, ಸೋತು ಹೋಗ್ತಾ ಇದ್ದಾರೆ. ಆಗ ದ್ರೋಣಾಚಾರ್ಯರು ಕೃಪಾಚಾರ್ಯರನ್ನು ಕುರಿತು ಮಾತನಾಡ್ತಾರೆ, ಅದ್ಭುತವಾದ ಮಾತನಾಡ್ತಾರೆ. ಏಷ ಗಚ್ಚತಿ ಸೌಭದ್ರ ಪ್ರಾರ್ಥಾನಂ ಪ್ರಥಿತೋ ಯುವ. ಇವತ್ತಿನ ಈ ಯುದ್ಧವನ್ನು ನೋಡ್ತಾ ಇದ್ದರೆ ಇವನು ಪ್ರಚಂಡ ಪರಾಕ್ರಮಿಯಾಗಿ ಬಾಳ್ತಾನೆ. ಏನು ಪಾಂಡವರಿಗೆ, ಎಲ್ಲ ರಾಜರುಗಳಿಗೆ, ವಿಶೇಷವಾಗಿ ಧರ್ಮರಾಜನಿಗೆ ಬಹಳ ಸಂತೋಷವನ್ನು ಪಡಿಸುವವನಿದ್ದಾನೆ. ನಕುಲ, ಸಹದೇವ, ಭೀಮಸೇನ, ಭೀಮ, ಅರ್ಜುನ ಎಲ್ಲರನ್ನು ಸಂತೋಷ ಪಡಿಸ್ತಾನೆ. ತನ್ನ ಬಂಧು ಬಾಂಧವರನ್ನು ಸಂತೋಷ ಪಡಿಸ್ತಾನೆ. ಆ ಮಟ್ಟದ ಪ್ರಚಂಡ ರೀತಿಯ ಭೀಕರವಾದ ಯುದ್ಧ ಮಾಡ್ತಾ ಇದ್ದಾನೆ. ನಾಸ್ಯ ಯುದ್ಧ ಸಮಂ ಮನ್ಯೆ. ಇವನಿಗೆ ಇವನ ವಿಷಯದೊಳಗೆ ಯುದ್ಧಕ್ಕೆ ಸಮರಾದವರು ಜಗತ್ತಿನೊಳಗೆ ಯಾರೂ ಇಲ್ಲ. ಕಂಚಿದನ್ಯಂ ಧನುರ್ಧರಂ, ಬೇರೆ ಯಾವ ಧನುರ್ಧಾರಿಯೂ ಇಲ್ಲ. ಇಚ್ಛನ್ ಹನ್ಯಾನ್ ಇಮಾಂ ಸೇನಾನ್ ಕಿಮರ್ಥಮಪಿ ನೆಚ್ಛತಿ. ಇವನು ಅಪೇಕ್ಷೆ ಪಟ್ಟ ಇಚ್ಛೆ ಮಾಡಿದ ಅಂತಂದ್ರೆ ಈ ಕ್ಷಣಕ್ಕೇನೆ ಇವ್ರನ್ನೆಲ್ಲರನ್ನೂ ಸಂಹಾರವನ್ನು ಮಾಡ್ತಾನೆ. ಯಾಕೆ ಯುದ್ಧವಾಡ್ತಾ ಇದ್ದಾನೆ ಗೊತ್ತಾಗ್ತಾ ಇಲ್ಲ ಅಂತ ದ್ರೋಣಾಚಾರ್ಯರು ಕೃಪಾಚಾರ್ಯರ ಮುಂದೆ ಹೇಳ್ತಾರೆ. ದ್ರೋಣಸ್ವೆ ಪ್ರೀತಿ ಸಂಯುಕ್ತಂ. ಇದನ್ನು ಕಳ್ಳ ದುರ್ಯೋಧನ ಕೇಳಿಬಿಟ್ಟ. ಅರ್ಜುನಂ ಪ್ರತಿ ಸಂಕ್ರುದ್ಧ ದ್ರೋಣಂ ದೃಷ್ಟ ಸ್ಮಯನ್ನಿವ. ದ್ರೋಣಾಚಾರ್ಯ ಸಿಟ್ಟಿನಿಂದ ನಗನಗತ ಅಪಹಾಸ ಮಾಡ್ತಾ ನಗುತ್ತಾ ದುಶ್ಯಾಸನ, ಮದ್ರರಾಜರನ್ನು ಕುರಿತು, ಕರ್ಣನನ್ನು ಕುರಿತು ಹೇಳ್ತಾನೆ, ಈ ದ್ರೋಣಾಚಾರ್ಯರನ್ನು ನಂಬಿಕೊಂಡರೆ ನಮಗೆ ಅಭಿಮನ್ಯು ಸಾಯುವುದಿಲ್ಲ, ಪಾಂಡವರು ಸಾಯುವುದಿಲ್ಲ, ನಮಗೆ ವಿಜಯ ಸಿಗುವುದಿಲ್ಲ. ದ್ರೋಣಾಚಾರ್ಯ ಮಾರಿ ಮೇಲೇನೆ ಹೇಳ್ತಾರೆ. ಎಂಥ ನೀಚಿರಬಹುದು ದುರ್ಯೋಧನ. ಸರ್ವ ಮೂರ್ಧಾನಂ ಅಭಿಷಿಕ್ತಂ ಆಚಾರ್ಯೋ ಬ್ರಹ್ಮವಿತ್ತಮ. ಮಹಾಜ್ಞಾನಿಯಾಗಿದ್ದಾನೆ, ನಮಗೆ ಹಿತ ಬಯಸ್ತಾನೆ ಅಂತ ಹೇಳಿ ಎಲ್ಲ ರಾಜರುಗಳಿಗೆ ಮೂರ್ಧಾನ ಏನಂತಾರೆ ಸೇನಾಧಿಪತಿಯನ್ನಾಗಿ ನಾನು ಮಾಡಿದ್ದೇನೆ. ಆ ಅರ್ಜುನನ ಮಗನಾಗಿರ್ತಕ್ಕಂಥ ಇವನನ್ನು ಸಂಹಾರ ಮಾಡಲಿಕ್ಕೆ ಅಪೇಕ್ಷೆ ಪಡುವುದಿಲ್ಲ, ಯುದ್ಧವೇ ಆಡ್ತಾ ಇಲ್ಲ. ಅಷ್ಟಲ್ಲದೇನೆ ತಿರುಗಿ ಹೊಗಳ್ತಾನೆ ಪುಣ್ಯಾತ್ಮ ಅಂತ ಹೇಳಿ ದ್ರೋಣಾಚಾರ್ಯನ ಎದರಿಗೆ ಹುಚ್ಚ ಬೈತಾ ಇರುವಾಗ ದುಶ್ಯಾಸನ ಹೇಳ್ತಾನೆ, ನಾನು ಹೋಗ್ತೇನೆ ಯುದ್ಧಕ್ಕೆ.
ಅಹಮೇನಂ ಹನಿಷ್ಯಾಮಿ, ಇವತ್ತು ನಾನು ಈ ಅರ್ಜುನನ ಮಗನಾದ ಅಭಿಮನ್ಯುವನ್ನು ಸಂಹಾರವನ್ನು ಮಾಡಿಯೇನೇ ರಾಣ್ಣ ನಿನಗೆ ಮುಖ ತೋರಿಸ್ತೇನೆ. ನಾನು ಈ ಅಭಿಮನ್ಯುವನ್ನು ಸಂಹಾರವನ್ನು ಮಾಡಿದ ವಿಷಯವನ್ನು ಕೇಳಿದ ಕೃಷ್ಣವರು, ಅರ್ಥಾತ್ ಕೃಷ್ಣಾರ್ಜುನರೂ ಕೂಡ ಅಭಿಮನ್ಯುವಿನ ಮೇಲೆ ಬಹಳ ಅಭಿಮಾನವಿಟ್ಟದ್ದಕ್ಕಾಗಿ ಅಭಿಮನ್ಯುವೇ ಇಲ್ಲ ಅಂದಮೇಲೆ ನಾವು ಬದುಕೇನು ಮಾಡೋಣ ಅಂತೇಳಿ ಅವರು ಕೂಡ ಆತ್ಮಹತ್ಯೆ ಮಾಡ್ಕೊಂಡು ಬಿಡ್ತಾರೆ. ಗಮಿಷ್ಯತ ಪ್ರೇತಲೋಕಂ, ಬದುಕಿರುವ ಅವರು ಪ್ರೇತಲೋಕಕ್ಕೆ ಹೋಗಿಬಿಡ್ತಾರೆ. ವಿಚಾರವನ್ನು ಮಾಡಬೇಡ, ನಾನು ಹೊಂಟೆ ಅಂತ ಹೇಳಿ ಯಾರು ಹೊರಟರು? ದುಶ್ಯಾಸನ ಅಭಿಮನ್ಯುವಿನ ಜೊತೆಗೆ ಯುದ್ಧಕ್ಕಿಳಿದು ಬಿಟ್ಟ ಮೂರ್ಖ. ದುಶ್ಯಾಸನಂ ಶರೈಸ್ತೀಕ್ಷ್ಣೈ ಸಂತತಕ್ಷ ಸಮಂತತಃ ಶರವೀಕ್ಷತ ಗಾತ್ರಂತೋ ಪ್ರತ್ಯಮಿತ್ರಂ ಅವಸ್ಥಿತಂ. ಭಾರೀ ಯುದ್ಧ ನಡೀತಾ ಇದೆ. ಆಗ ಅಭಿಮನ್ಯು ಬೈತಾನೆ, ಏಯ್ ದುಶ್ಯಾಸನ, ನಿಷ್ಠುರಂ, ಅತ್ಯಂತ ನಿಷ್ಠುರನಾದ, ತ್ಯಕ್ತ ಧರ್ಮಾಣಂ, ಧರ್ಮವನ್ನು ಬಿಟ್ಟು ಹಾಕಿದ, ಆಕ್ರೋಶನ ಪರಾಯಣಂ, ಸಿಟ್ಟನ್ನೇ ಅವಲಂಬಿಸಿರುವ, ಯತ್ ಸಭಾಯಾಂ ತ್ವಯಾ ರಾಜ್ಞೋ ಧೃತರಾಷ್ಟ್ರಸ್ಯ ಶೃಣ್ವತಃ, ಧೃತರಾಷ್ಟ್ರ ಕೇಳ್ತಾ ಇರುವಾಗ ನೀನು ಏನು ನಮ್ಮ ಹಿರಿಯರಿಗೆ, ನಮ್ಮ ತಂದೆಯಂದರಿಗೆ ನೀನು ಮಾತನಾಡಿದೆಯಲ್ಲ, ಆ ಮಾತು ನನ್ನ ಕಿವಿಯಲ್ಲಿ ಇದೇ ರಿಂಗಣಿಸ್ತಾ ಇವೆ, ನಾನು ನಿನ್ನನ್ನು ಬಿಡುವುದಿಲ್ಲ. ಅಕ್ಷಕೂಟಂ ಸಮಾಶ್ರಿತ್ಯ, ಕೂಟವಾದ ಛಲ ಮೋಸದಿಂದ ಯುಕ್ತವಾದ ಜೂಜಾಟವನ್ನು ಅವಲಂಬಿಸಿಕೊಂಡು ಆ ಶಕುನಿಯನ್ನು ಮುಂದೆ ಮಾಡಿ ನಮ್ಮನ್ನೇನ ಪರವಿತ್ತಾಪಹಾರವನ್ನು ಮಾಡಿದೆಯಲ್ಲ, ಆ ದ್ರೋಹಕ್ಕೆ ಇವತ್ತು ಫಲ ಸಿಗತ್ತೆ. ಏನು ವಿಚಾರವನ್ನು ಮಾಡಬೇಡ ಅಂತ ಚೆನ್ನಾಗಿ ಬೈದು ಯುದ್ಧವಾಡ್ತಾ ಇರುವಾಗ ತಸ್ಯೋರಸ್ತೂರ್ಣ ಮಾಸಾದ್ಯ ಜತೃ ದೇಶೇ ವಿಭದ್ಯತಂ, ಒಂದು ಬಾಣವನ್ನು ಬಿಟ್ಟ, ಎಂಥ ಘನಘೋರವಾದ ಬಾಣ ಅಂತಂದ್ರೆ ಜತೃ ದೇಶ ಜೋರಾಗಿ ಜಗಾಮ ಸಹ ಪುಂಖೇನ ವಲ್ಮೀಕಮಿವ ಪನ್ನಗ, ಹೆಡೆಗೆ ಏಟು ಬಿದ್ದ ಹಾವು ಹೇಗೆ ಉದ್ರಳು ಪಟ್ಟಂತ ಹೋಗ್ಬೇಕಲ್ಲ, ಹಾಗೆ ರಥದೊಳಗೆ ಕುಸಿದು ಬಿದ್ದುಬಿಟ್ಟ ದುಶ್ಯಾಸನ. ಸಗಾಢವಿದ್ದ, ಜೋರಾಗಿ ಪೆಟ್ಟು ಬಿದ್ದಿದೆ, ವ್ಯಥಿತ, ನಡಗುತ್ತಾ ಇದ್ದಾನೆ, ಬೆವರ್ತಾ ಇದ್ದಾನೆ. ಆ ರಥದ ಕಂಬವನ್ನು ಹಿಡಿದುಕೊಂಡು ಕೆಳಗೆ ಕುಸಿದು ಬಿದ್ದಿದ್ದಾನೆ. ಸಾರಥಿ ಸ್ತರಮಾನಸ್ತು, ಅಭಿಮನ್ಯು ಏನು ಮಾಡಿದ್ದ? ಸಾರಥಿಯನ್ನು ಸಂಹಾರ ಮಾಡಿದ್ದಿಲ್ಲ. ಅದಕ್ಕಾಗಿ ಸಾರಥಿ ಆ ದುಶ್ಯಾಸನನ್ನು ಯುದ್ಧವನ್ನು ಬಿಟ್ಟು ರಥವನ್ನು ತೆಗೆದುಕೊಂಡು ಪದ್ಮವ್ಯೂಹವನ್ನು ಬಿಟ್ಟೇ ಹೊರಗೆ ಹೋಗಿಬಿಡ್ತಾನೆ. ಪಾಂಡವ ದ್ರೌಪದೇಯಾಶ್ಚ ರಣಮಧ್ಯಾದ ಅಪೋವಾಹ, ಯಾವಾಗ ಸಾರಥಿ ದುಶ್ಯಾಸನನ್ನು ಹೊತ್ಕೊಂಡು ಹೋಗ್ತಾ ಇದ್ದಾನೆ, ಅದನ್ನು ಈ ಪಾಂಡವರು ನೋಡ್ತಾರೆ. ಪಾಂಡವರು ನೋಡಿದಾಗ ಏನು ಹುರುಪಂದಿ ಪಾಂಡವರಿಗೆ ಉತ್ಸಾಹ ಎಂಥದ್ದಂದ್ರೆ, ಅಂದರೆ ಅಭಿಮನ್ಯುವಿನ ಮೇಲೆ ಬಹಳ ಭಾರವಾಯಿತು ಎಂಬುದಾಗಿ ನಾವು ಭಾವಿಸಿದ್ದೆವು. ಅಭಿಮನ್ಯು ದುಶ್ಯಾಸನನ್ನು ಚಂಡಾಡಿ ಹೊರಗೆ ಹಾಕಿದ್ದಾನೆ ಅಂತಂದರೆ ಅಭಿಮನ್ಯು ಇನ್ನೂ ಪ್ರಚಂಡ ರೀತಿಯಿಂದ ಯುದ್ಧವಾಡ್ತಾ ಇದ್ದಂತೆ ಕೇಕೆ ಹಾಕ್ತಾ ಇದ್ದಾರೆ. ಸಿಂಹನಾದ ಮಥಾನದನ್ ವಾದಿತ್ರಾಣಿಚ ಸರ್ವಾಣಿ, ನಾನಾ ವಿಧವಾದ ವಾದ್ಯ ವೈಭವಗಳನ್ನು, ನಾನಾ ತರಹದ ವಾದ್ಯ ವೈಭವಗಳನ್ನು ಬಾರಿಸ್ತಾ ಇದ್ದಾರೆ. ಇದನ್ನು ನೋಡಿ ಕರ್ಣ ದುರ್ಯೋಧನರಿಗೆ ಬಹಳ ಸಿಟ್ಟು ಬಂದು ಆ ಕರ್ಣ ದುರ್ಯೋಧನರು ಇಬ್ಬರೂ ಅಭಿಮನ್ಯುವಿನ ಎದುರಿಗೆ ಯುದ್ಧಕ್ಕೆ ಬರ್ತಾರೆ. ಆ ಯುದ್ಧ ಇನ್ನೂ ರೋಚಕವಾಗಿದೆ. ನಾಳೆಯ ದಿನ ತಿಳಿಯುವ ಪ್ರಯತ್ನವನ್ನು ಮಾಡೋಣ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಯಸ್ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತಯೇ ಬಾಲಂ ವಿಷ್ಣುರ್ಮೇ ಪರಮಸ್ಸರತ ಅನೇನ ಭಾವಿ ಯತ್ಪುಣ್ಯಂ ತದಾಪ್ನೋತು ಗುರುರ್ನಮ. ಶ್ರೀಕೃಷ್ಣಾರ್ಪಣಮಸ್ತು.